ಸರ್ಕಾರ 500, 1,000 ಮುಖಬೆಲೆಯ ನೋಟ್ಗಳನ್ನು ನಿಷೇಧ ಮಾಡಿದ ನಂತರ ಬ್ಲ್ಯಾಕ್ ಅಂಡ್ ವೈಟ್ ಮನಿ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇಂತಹ ದಂಧೆಕೋರರ ಬೆನ್ನು ಬಿದ್ದಿರುವ ಸುವರ್ಣ ನ್ಯೂಸ್ ಈಗಾಗಲೇ ಹಲವು ದಂಧೆಕೋರರನ್ನ ಬಯಲಿಗಿಟ್ಟಿದೆ. ಇದೀಗ ಹೋಟೆಲ್ ಒಂದರಲ್ಲಿ ರಹಸ್ಯ ಕ್ಯಾಮೆರಾ ಮೂಲಕ ದಂಧೆಕೋರರನ್ನ ಖೆಡ್ಡಾಕೆ ಬೀಳಿಸಿದೆ. ಮತ್ತೊಂದು ಬ್ಲ್ಯಾಕ್ ಅಂಡ್ ವೈಟ್ ಮನಿ ದಂಧೆ ಬಯಲು. ದಂಧೆಕೋರರನ್ನ ಖೆಡ್ಡಾಗೆ ಬೀಳಿಸಿದೆ ಸುವರ್ಣ ನ್ಯೂಸ್. ಬ್ಲ್ಯಾಕ್ ಅಂಡ್ ವೈಟ್ ಮನಿ ದಂಧೆ ಬೆನ್ನು ಹತ್ತಿರುವ ಸುವರ್ಣ ನ್ಯೂಸ್ ಈಗಾಗಲೇ ಹಲವರ ಬಣ್ಣ ಬಯಲು ಮಾಡಿದೆ. ಕೆಲವರು ಅರೆಸ್ಟ್ ಕೂಡ ಆಗಿದ್ದಾರೆ. ಇದೀಗ ಮತ್ತೊಂದು ದಂಧೆಯನ್ನ ಸುವರ್ಣ ನ್ಯೂಸ್ ಖೆಡ್ಡಾಗೆ ಬೀಳಿಸಿದೆ. ಅವ್ಯವಹಾರದ ಬೆನ್ನು ಹತ್ತಿದ ಸುವರ್ಣ ನ್ಯೂಸ್ ತಂಡಕ್ಕೆ ಜಯನಗರದ ಬ್ರೋಕರ್ ತಂಡ ಈ ದಂಧೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ದಂಧೆಯನ್ನ ಬೆನ್ನು ಹತ್ತಿದ ನಮ್ಮ ಪ್ರತಿನಿಧಿಗಳು ವ್ಯವಹಾರಕ್ಕೆ ಮುಂದಾದಾಗ ಸಿಕ್ಕವರು 40%ಗೆ ಹಳೆ ನೋಟುಗಳನ್ನ ಪಡೆದು ಹೊಸ ನೋಟುಗಳನ್ನ ನೀಡ್ತಾ ಇತ್ತು ಈ ವಂಚಕರ ಪಡೆ. ಜಯನಗರದ ಕಾಳಧನಿಕನೊಬ್ಬನಿಂದ ಹಣ ಪಡೆದಿದ್ದ ಬ್ರೋಕರ್ಗಳು ವುಡ್ಲ್ಯಾಂಡ್ ಹೋಟೆಲ್ ಆವರಣದಲ್ಲಿ ನಮ್ಮೊಂದಿಗೆ ವ್ಯವಹಾರಕ್ಕೆ ನಿಂತರು. ಈ ಬ್ರೋಕರ್ಗಳು ಮಾತಾಡೋದೆಲ್ಲ ಬರೀ ಕೋಟಿಗಳ ಲೆಕ್ಕದಲ್ಲಿ. ಕೌಂಟಿಂಗ್ ಮೆಷಿನ್ ಇಲ್ಲದೆ ವ್ಯವಹಾರ ಸಾಧ್ಯವಿಲ್ಲ ಎಂದಿದ್ದಕ್ಕೆ ನಮ್ಮ ತಂಡ ಅದನ್ನ ತೆಗೆದುಕೊಂಡು ಹೋಗಿ ಅಖಾಡ ಸಿದ್ಧ ಮಾಡಿತ್ತು. ನೀವು ನಂಗೆ ಹೇಳಿದ್ರಲ್ಲ, ಇದು ಮಿಷಿನ್ ಇಲ್ಲ ಅಂತ ಹೇಳಿದ್ರಿ ನೀವು, ಕೌಂಟಿಂಗ್ ಮಿಷಿನ್. ಮತ್ತೆ ಕೌಂಟಿಂಗ್ ಮಿಷಿನ್ ತೊಗೊಂಬಂದಿದ್ದು ನಮ್ಮ ಹತ್ರ. ಡೌಟ್ಸ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ನೀವು ಬಂದಾಗ ನಮ್ಮ ಬಗ್ಗೆ ಒಂದು ಇರಬೇಕು. ಯಾಕಂದರೆ ಫಸ್ಟ್ ಟೈಮ್ ಎಲ್ಲರಿಗೂ ಭಯ ಇರುತ್ತೆ. ನಮಗೆ ಬೆಳಗ್ಗೆಯಿಂದ ತಲೆಗೆಟ್ಟೋಗಿದೆ. ಸುಮ್ಮನೆ ನಾನು ಬೇಡ ಅಂತಂದ್ರೆ ನಾವು ನಂಬಿಕೆ ಮೇಲೆ ಮೋಸ ಆಗೋದೆಲ್ಲವೂ ನಂಬಿಕೆ ಮೇಲೇ ನಂಬಿದವ್ರನ್ನೇ ಮಜಾ ಮಾಡೋದು. ಸೊ ನಾವು ವ್ಯವಹಾರ ಫ್ರೆಶಾಗಿ ಆಗ್ತಿದ್ವಿ, ವ್ಯವಹಾರ ಕ್ಲಿಯರ್ ಕಟ್ ವ್ಯವಹಾರ ಇಲ್ಲಿ. ಈಗ ಸರ್ ನಮ್ದೇನಿಲ್ಲ, ಅಮೌಂಟ್ ತೋರಿಸಿ. ಈಗ ಫಾರ್ ಎಕ್ಸಾಂಪಲ್ 10 ತೋರಿಸಿ, ಆ 10 CRಗೆ ಈಗ ಅಮೌಂಟ್ ನಾನು ಫಸ್ಟ್ ಟ್ರಾನ್ಸಾಕ್ಷನ್ ಅಷ್ಟೊಂದು ದೊಡ್ಡದು ಮಾಡಲಿಕ್ಕಿಲ್ಲ. ಫಸ್ಟ್ ಟ್ರಾನ್ಸಾಕ್ಷನ್ ಸರ್ 10 CR ಇವಾಗ ಇಲ್ಲಿ ಹೇಳಿ. ಫಾರ್ ಎಕ್ಸಾಂಪಲ್ ಬೇಡ, ನೀವು ಈಗ ಒಂದು 60 ಇದೆ, 60 ಒಂದು 10 lakhs ಮಾಡಿ ಸರ್. 10 lakhs ಫಸ್ಟ್ ನಿಮ್ಗೆ ಗ್ಯಾರಂಟಿ ಬರೋ, ನಂಬಿಕೆ ಬರೋ, ಒಂದು 10 lakhs ಮಾಡಿ. ಅಲ್ಲ, ಇವಾಗ ನೀವು ಎಷ್ಟು ತಂದಿದ್ದೀರಾ ಇಲ್ಲಿ? ನಾವು ಸರ್ ನಮ್ಮ ಕೊಡೋಕೆ ರೆಡಿ ಇದ್ದೀವಿ. ಅಲ್ಲ ಸರ್, ನಾನು ಕೇಳ್ತೀವಿ ಈಗ ಎಷ್ಟು ತಂದಿದ್ದೀರಾ ನೀವು ಹೇಳಿ. ಈಗ ಎಷ್ಟು ಇಲ್ಲಿ ತಂದಿದ್ದೀರಾ? ಎಷ್ಟು ನೀವು ತೋರಿಸ್ತೀರಾ? 30 ತೋರಿಸಿದ್ರೆ 30 ಕೊಡ್ತೀನಿ, 25 ತೋರಿಸಿದ್ರೆ 25 ಕೊಡ್ತೀನಿ. ತರಿಸ್ತೀರಿ? 5 minutes ಅಷ್ಟೇ. ಕೋಟಿಗಟ್ಟಲೆ ವ್ಯವಹಾರ ಮಾಡ್ತೀವಿ ಎಂದ ಈ ಬ್ರೋಕರ್ ಕೊನೆಗೆ ಈಗ 50 ಲಕ್ಷಕ್ಕೆ ರೆಡಿ ಇದ್ದೀವಿ, 40% ರೀತಿ ಬದಲಾವಣೆ ಮಾಡಿಕೊಳ್ಳೋಣ ಅನ್ನೋ ಒಪ್ಪಂದಕ್ಕೆ ಬಂದ್ರು. ಈ ದಂಧೆಕೋರರನ್ನ ಬಿಡಲೇಬಾರದು ಅಂತ ನಿರ್ಧರಿಸಿದ ನಮ್ಮ ತಂಡ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಒಂದು ರೂಮ್ ಕೂಡ ಮಾಡಿತ್ತು. ನಮ್ದು ಇಮಿಡಿಯೇಟ್ ಪಟ್ ಅಂತ ಇಷ್ಟಿದೆ ಅಂತ ಹೇಳಿದ್ರೆ ಅಷ್ಟು ನಮ್ಮ ತರ ರೆಡಿ. ಸರ್ ನಾನೇನು ಹೇಳ್ತಾ ಇದ್ದೀನಿ, ನಮ್ದು ಆಲ್ರೆಡಿ ಇಲ್ಲೇ ಇದೆ, ಒಳಗಡೆ ಪಾರ್ಕಿಂಗಲ್ಲಿ ಇದೆ. ನಮ್ದು ಅಷ್ಟೇನ ಇಲ್ಲೇ ಇದೆ, ಹೊರಗಡೆ ಇದೆ, ಸ್ಕೂಟ್ರಲ್ಲಿ ಇದೆ, ಹೊರಗಡೆ ಇದೆ. ಮತ್ತೆ ಏನು ಮಾಡೋದು ಸರ್, ಇಲ್ಲಿ ಇಷ್ಟು ಅಮೌಂಟ್ ಇದೆ ಅಂತಂದ್ರೆ ಅಷ್ಟು ಅಮೌಂಟ್ ನಮ್ಗೆ ತರ್ಸಕ್ಕೆ ನಾನು ಹೇಳ್ತಾ ಇಲ್ಲ ಸರ್. ನಮ್ದು 50 ತಂದಿದ್ದೀವಿ ನಾವು. ಕೌಂಟಿಂಗ್ ಮೆಷಿನ್ ಇದೆ, ರೆಡಿ ಇದೆ. ಹೌದು 50 lakhs ರೆಡಿ ಇದೆ. ಹೌದು, ಕೌಂಟಿಂಗ್ ಮೆಷಿನು 50 lakhs ರೆಡಿ ಇದೆ. ಏನು ಮಾಡ್ತೀರಾ ಒಂದ್ಸತಿ ಮಾಡಿ, ನಾವು ತುಂಬ ಅಷ್ಟೇ ಸರ್. ಈಗ 60 ಇದೆ, 60 ಮಾಡಿ ಹೊಡ್ತೀವಿ. ನಾನು ಹೇಳೋದು ಮತ್ತೆ ಹೋಗೋದು ಬರೋದು ನಾಳೆ ನೋಡೋಣ. ನೀವು ಅದೇ 10 ಮಾಡ್ತೀರಾ, 50 ಮಾಡ್ತೀರಾ, ಬೇಡ. 60 ಕಂಪ್ಲೀಟ್ ಆಗಿದೆ. ನಾವು ರೂಮ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವಾಗ ನೀವು ಹೇಳಿದಕ್ಕೆ ನಾವು ರೂಮ್ ಮಾಡಿದ್ದು. ಖಂಡಿತ ಒಳ್ಳೇದು. ಕೌಂಟಿಂಗ್ ಅದಕ್ಕೆ ನಾನು ಹೇಳ್ತಿರೋದು, ನಿಮಗೂ ಈಸಿ ಆಗುತ್ತೆ, ಅದಕ್ಕೆ ಹೇಳ್ತಿರೋದು. ದಯವಿಟ್ಟು ಬ್ಲ್ಯಾಕ್ ಅಂಡ್ ವೈಟ್ ನ ವ್ಯವಹಾರವನ್ನ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ನಮ್ಮ ಪ್ರತಿನಿಧಿಗಳು ಈ ದಂಧೆಕೋರರನ್ನ ಸುಮ್ಮನೆ ಬಿಡಲಿಲ್ಲ. ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದವರಿಗೆ ಮುಂದೇನಾಯ್ತು ಅಂತ ತಿಳ್ಕೋಬೇಕು ಅಂದ್ರೆ ಸುವರ್ಣ ನ್ಯೂಸ್ ನೋಡ್ತಾ ಇರಿ. ಬೆಂಗಳೂರಿನಿಂದ ಶಶಿಶೇಖರ್ ಮತ್ತು ರಮೇಶ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.